ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್. ಇಂಗ್ಲೆಂಡ್ 1/4 ವಿಕೆಟ್ಸ್. ಭಾಳ ಒಂದು ಮ್ಯಾಚ್ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ನಮ್ಮ ಇಂಡಿಯಾದವರು ಹೇಳದಂತ ಸ್ಕೋರ್ ಮಾಡಿದ್ರೆ 190 ರನ್ ಹೊಡೆದಿದ್ರು. 20 ಓವರಿಗೆ 190 ರನ್ ಹೊಡೆದಿದ್ರೆ ಅಭಿಷೇಕ್ ಶರ್ಮಾ 43 ರನ್ಸ್, ಇಶಾನ್ ಕಿಶನ್ 49 ರನ್ಸ್, ಶ್ರೇಯಸ್ ಅಯ್ಯರ್ 37 ರನ್ಸ್, ತಿಲಕ್ ವರ್ಮಾ 24 ರನ್ ಚಲೋ ಹೊಡೆದಿದ್ರು. ಒಂದು ಟಾರ್ಗೆಟ್ ಚಲೋ ಕೊಟ್ಟಿದ್ರೆ 190 ರನ್ಸ್. ಎಲ್ಲ ಒಂದು ಕಡೆ ನಮ್ಮದು ಬಾಲಿಂಗ್ಗಳು ಎಲ್ಲೋ ಒಂದು ಕಡೆ ವೀಕ್ ಆಗ್ತವೆ ಅನಿಸುತ್ತೆ. ಬಾಲಿಂಗ್ ಅಟ್ಯಾಕಿಂಗ್ ಚಲೋ ಇತ್ತು. ನಾನು ಟೋಟಲ್ 44 ಬಾಲ್ಸ್ 73 ಈ ಥರ ಏನೇನೋ ಅಂದ್ರೆ 30 ರನ್ಸ್ ಏನೋ ಗ್ಯಾಪ್ ಇತ್ತು. 30 ರನ್ಸ್ ಏನೋ ಭಾಳ ಗ್ಯಾಪ್ ಇತ್ತು. ಬಟ್ 1 ಓವರ್ ಹಾಳಾತು. ಆ 1 ಓವರಿಂದ ಮ್ಯಾಚ್ ಫುಲ್ ಚೇಂಜ್ ಆಗ್ಬಿಡ್ತು. ಒಂದು ಸೈಡ್ ಇಂಡಿಯಾ ಕಡೆ ಇದ್ದಂಥ ಒಂದು ಮ್ಯಾಚ್ ಪೂರ ಆ 1 ಓವರಿಂದ ಫುಲ್ ಚೇಂಜ್ ಆಗ್ಬಿಡ್ತು. ರವಿ ಬಿಷ್ಣೋಯ್, ಸೊ ಅವ್ರದ್ದು ಬಾಲಿಂಗ್ ಭಾಳ ಅವ್ರ ಸಂಬಂಧನ ಅವರಿಂದ ಒಂದು ಕಡೆ ಮ್ಯಾಚ್ ಹೋಯ್ತಂತ ಅನಿಸುತ್ತೆ, ಎಲ್ಲರಿಗೂ ಅನಿಸುತ್ತೆ. ಯಾಕಂತಂದ್ರೆ ಅವ್ರು ಬಾಲಿಂಗ್ ಮಾಡೋ ಮುಂದೆ ಕ್ರಾಸ್ ದ ಲೈನ್ ಏನು ಬಾಲಿಂಗ್ ಈ ಕಡೆಯಿಂದ ಬಂದು ಏನು ಹಾಕ್ತಿದ್ರಲ್ಲ, ಸೊ ಅವರು ಲೈನ್ ಬಿಟ್ಟು ಬಂದು ಹಾಕಾತಿದ್ರು. ಸೊ ಆ ಲೈನ್ ತುಳಿದು ಹಾಕೋಕ್ಕಂತಾಗಿಂದ 2 ನೋಬಾಲ್ ಅದು. ಸೊ ಆ 2 ನೋಬಾಲಿಗೆ 2 ನೋಬಾಲ್ ಆದಮೇಲೆ ಫ್ರೀಡ್ ಸಿಕ್ಕ 6 ಹೊಡೆದ್ರೆ ಟೋಟಲ್ 22 ರನ್ ಒಂದೇ ಓವರಿಗೆ ಹೊಡೆಸ್ಕೊಂಡ್ರು ರವಿ ಬಿಷ್ಣೋಯ್. ಭಾಳ ಖರಾಬ್ ಆಯ್ತು ಆ ಒಂದು ಹಿಂದೆ ಬೌಲಿಂಗಿಂದ. ಸೊ ನಮಗೂ ಎಲ್ಲೊಂದು ಕಡೆ ನಾವು ನೋಡಾತಿದ್ವಿ ಮ್ಯಾಚ್ ಎಲ್ಲೊಂದು ಕಡೆ ನಮ್ಮ ಕಡೆ ಇದ್ದಂಥದ್ದು ಅವ್ರ ಕಡೆ ತಿರುಗಿಬಿಡ್ತು. ಸೊ ಭಾಳ ಬೇಜಾರಾಯ್ತು. ರವಿ ಬಿಷ್ಣೋಯ್ ಚಲೋ ಬೌಲಿಂಗ್ ಮಾಡತ್ತಿದ್ರು, ಚಲೋ ಬೌಲಿಂಗ್ ಎಲ್ಲ ಮಾಡತ್ತಿದ್ರು. ನಮ್ಮ ಹರ್ಷದೀಪ್ ಸಿಂಗ್ ಒಂದು ಚಲೋ ಬೌಲಿಂಗ್ ಮಾಡಿದ್ರು, ಅವರು ವಿಕೆಟ್ ಹಾಕಿದ್ರು ಚಲೋ. ಒಂದು ಹರ್ಷದೀಪ್ ಸಿಂಗ್ ಟೋಟಲ್ 4 ಓವರ್ ಹಾಕಿ 3 ವಿಕೆಟ್ ಹಾಕಿದ್ರು. ಆಮೇಲೆ ಹರ್ಷಿತ್ ರಾಣಾ 3 ಓವರ್ ಹಾಕಿ 1 ವಿಕೆಟ್. ಆಮೇಲೆ ಅಕ್ಷರ್ ಪಟೇಲ್ 4 ಓವರ್ ಹಾಕಿ 1 ವಿಕೆಟ್. ವರುಣ್ ಚಕ್ರವರ್ತಿ 4 ಓವರ್ ಹಾಕಿ 1 ವಿಕೆಟ್. ಸೊ ಇವ್ರ ಕಡೆ ಬಾಲಿಂಗ್ ಮಾತ್ರ ನಮ್ಮದು ಚಲೋ ಇತ್ತು, ಚಲೋ ಬಾಲಿಂಗ್ ಮಾಡಿದ್ರೆ. ಬಟ್ ರವಿ ಬಿಷ್ಣೋಯ್ ಸ್ವಲ್ಪ ಹಾಮ್ ಆಗುತ್ತೆ. ಇಲ್ಲಿ ನೋಡ್ರಿ ಹೇಳ್ತೀನಿ, ಟೋಟಲ್ ಇಂಗ್ಲೆಂಡ್ 0 ರನ್ನಿಗೆ 2 ವಿಕೆಟ್ ಹೋಗ್ಬಿಟ್ಟಾವ. ಯಾರು? ಫಿಲ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್. ಹರ್ಷದೀಪ್ ಸಿಂಗ್ ಬಾಲಿಂಗ್ ಅನಾಹುತ ಬಾಲಿಂಗ್ 1 ಓವರ್ 2 ವಿಕೆಟ್ ಆಗಿಬಿಟ್ಟಿತ್ತು. ಆಮೇಲೆ ಬಂದಂಥ ಜಾಕಬ್ ಬೆಥೆಲ್ ಅವರ ಪೂರ ಟರ್ನ್ ಮಾಡೋಂಥ ಮ್ಯಾಚ್ ಅವರು 46 ಬಾಲ್ 76 ರನ್ಸ್. ಇವರ ರವಿ ಬಿಷ್ಣೋಯ್ಗೆ 1 ಓವರ್ಗೆ 22 ರನ್ ಹೊಡಿತಾರೆ, 22 ರನ್. ಆಮೇಲೆ ಟಾಮ್ ಬಾತನ್ ಅವರು 39 ರನ್ ಹೊಡಿತಾರೆ. ಪಾರ್ಟ್ನರ್ಶಿಪ್ ಚಲೋ ಐತೆ. ಆಮೇಲೆ ವಿಕೆಟ್ ಹೋದ ತಕ್ಷಣ ಹರ್ಷದೀಪ್ ಟಾಮ್ ಬಾತನ್ಗೆ ಔಟ್ ಆದಮೇಲೆ ಆಮೇಲೆ ವಿಲ್ ಜಾಕ್ಸ್ ಔಟ್ ಆಗ್ತಾರೆ. ಆಮೇಲೆ ಸ್ಯಾಮ್ ಕಿರಣ್ ಅವರು ಔಟ್ ಆಗ್ತಾರೆ. ವೈಭವ್ ಸೂರ್ಯವಂಶಿ ಬೌಂಡ್ರಿ ಕ್ಯಾಚ್ ಹೊಡಿತಾರೆ. ಜಾಫ್ರಾ ಆಚಾರ್ ಎಷ್ಟು ಇತ್ತಂದ್ರೆ ಮ್ಯಾಚ್ ಟೋಟಲ್ 12 ಬಾಲ್ ಏನೋ 10 ರನ್ ಇತ್ತು. ಸೊ ಆ 1 ಓವರ್ ಲಾಸ್ಟ್ ಓವರ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಇನ್ನೂ 2 ಓವರ್ ಉಳಿದಿದ್ದು. ಬಟ್ 6 ಬಾಲ್ ಒಳಗೆ ಮ್ಯಾಚ್ ಮುಗಿಸ್ಬಿಟ್ರೆ 1 ಓವರ್ ಎಕ್ಸ್ಟ್ರಾ ಉಳಿಸ್ಬಿಟ್ರೆ ಅವ್ರಿಗೆ. ಚಲೋ ಬ್ಯಾಟಿಂಗ್ ನಮ್ಮದು ಎಲ್ಲೋ ಒಂದು ಕಡೆ. ರವಿ ಬಿಷ್ಣೋಯ್ ಬಾಲಿಂಗಿಂದ ಸ್ವಲ್ಪ ಫೇಲ್ ಆಯ್ತು ಅನಿಸುತ್ತೆ. ಸೊ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಐತಿ. ಸೊ 3rd ಓಡೆ ಐತಿ, 7ನೇ ತಾರೀಕಿಗೆ ಐತೆ. ಸೊ T20 7ನೇ ತಾರೀಕಿಗೆ ಐತಿ 3ನೇ ಮ್ಯಾಚ್. ಸೊ ಆ ಮ್ಯಾಚ್ ಪಕ್ಕ ಗೆಲ್ಲಬೇಕು. ಆ್ಯಕ್ಚುಲಿ 1ನೇ ಮ್ಯಾಚ್ ಅಂತೂ ಮಳೆ ಬಂದಿದ್ದಾಗೈತಿ. ನಿನ್ನೆ ಮ್ಯಾಚ್ ಸೋತ್ರೆ ಈ ನೆಕ್ಸ್ಟ್ 3 ಮ್ಯಾಚಲ್ಲಿ ಗೆಲ್ಲಬೇಕು. ಸೊ ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್ಗೆ. ಸೊ ಇಂಡಿಯಾ ಏನೇ ನಿಮ್ಗೆ ಕಮೆಂಟ್ಸ್ ಮುಖಾಂತರ ಏನು ಹೇಳ್ಬೇಕು ಅನಿಸುತ್ತೆ, ಎಲ್ಲಿ ಏನಾಯ್ತು ಮ್ಯಾಚ್ ಹೆಂಗೆ ಸೋಯ್ತು, ಸೊ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಗೈಸ್ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋ. ಬಾಯ್.